ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನನ್ನ ಕಡೆ ಗೂಗಲ್ ಆ್ಯಡ್ಸನ್ಸ್ ವೆರಿಫಿಕೇಷನ್ ಪಿನ್ನು ನನ್ನ ಹತ್ರ ಬಂದಿದೆ. ಸೊ ಇದು ಬಂದು ಒಂದು 4 ದಿವಸ ಇತ್ತು. ಸೊ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ನಾನು ಕೆಲಸದಿಂದ ಹೊರಗಡೆ ಹೋಗಿದ್ದೆ. ಸೊ ಇವಾಗ ನಾನು ಇದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಗೂಗಲ್ ಆ್ಯಡ್ಸನ್ಸ್ ವೆರಿಫಿಕೇಷನ್ ಪಿನ್ನು ಬರೋಕ್ಕೆ ಎಷ್ಟು ದಿನ ಆಗುತ್ತೆ ಮತ್ತು ಇದನ್ನು ಪ್ರೊಸೆಸ್ ಏನಿರುತ್ತೆ, ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಮತ್ತು ಇದರಲ್ಲಿ ಏನಿರುತ್ತೆ, ಸೊ ಇದರ ರಿಲೇಟೆಡ್ ಆದ ಕೆಲವೊಂದು ಡೌಟ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಬಂದುಬಿಟ್ಟು ಈ ಪೌಚು ಈ ರೀತಿಯಾಗಿ ಇರುತ್ತೆ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದನ್ನು ಕಟ್ ಮಾಡೋಕ್ಕೆ ಇಲ್ಲಿ ಒಂದು ಮಾರ್ಕ್ ಕೊಟ್ಟಿರ್ತಾರೆ. ಸೊ ಆ ಮಾರ್ಕ್ನಿಂದ ನೀವು ಇದನ್ನು ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಓಪನ್ ಮಾಡ್ಕೋತೀನಿ. ಸೊ ಓಪನ್ ಮಾಡಿದಾಗ ಸ್ನೇಹಿತರೆ, ಇದರಲ್ಲಿ ಈ ರೀತಿಯಾಗಿ ಇದು ಇರುತ್ತೆ, ಒಂದು 6 ಡಿಜಿಟ್ ಕೋಡ್ ಇರುತ್ತೆ. ಸೊ ಆ ಕೋಡ್ನ ನಿಮ್ಮ ಗೂಗಲ್ ಆ್ಯಡ್ಸನ್ಸ್ ಒಳಗೆ ಅದು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಫೈನಲಿ ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಒಂದು ಗೂಗಲ್ ಆ್ಯಡ್ಸನ್ಸ್ ವೆರಿಫಿಕೇಷನ್ ಪಿನ್ ನಿಮ್ಮ ಹತ್ರ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಗೂಗಲ್ ಆ್ಯಡ್ಸನ್ಸ್ ವೆರಿಫಿಕೇಷನ್ ಪಿನ್ನು. ಸೊ ಇದನ್ನು ಗೂಗಲ್ ಆ್ಯಡ್ಸನ್ಸಲ್ಲಿ ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಬರುತ್ತೆ. ಸೊ ಇದನ್ನು ಹೇಗೆ ನೀವು ಸಬ್ಮಿಟ್ ಮಾಡೋದಂತ ತೋರಿಸ್ತೀನಿ. ಸಿಂಪ್ಲಿ ನಿಮ್ಮ ಫೋನಲ್ಲಿ ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗಿ ಡೆಸ್ಕ್ಟಾಪ್ ಸೈಟಲ್ಲಿ ನೀವು ಗೂಗಲ್ ಆ್ಯಡ್ಸನ್ಸ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಮೇಲೆ ಒಂದು ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಇರುತ್ತೆ ನೋಡಿ, ರೆಡ್ ಕಲರ್ ಪಾಪಪ್ಪಲ್ಲಿ ಬರ್ತಾ ಇರುತ್ತೆ, ಅಡ್ರೆಸ್ ವೆರಿಫಿಕೇಷನ್ ಪಿನ್ನ ಸಬ್ಮಿಟ್ ಮಾಡಿ ಅಂತ. ಸೊ ಅಲ್ಲಿ ಸಿಂಪ್ಲಿ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕೆಳಗಡೆ 6 ಡಿಜಿಟ್ನ ಇಲ್ಲಿ ಎಂಟರ್ ಮಾಡೋಂತ ತೋರಿಸುತ್ತೆ ನೋಡಿ, ಅಡ್ರೆಸ್ ವೆರಿಫಿಕೇಷನು. ಸೊ ಅಲ್ಲಿ ಈ 6 ಡಿಜಿಟ್ ಪಿನ್ನ ಅದರಲ್ಲಿ ಹಾಕಿ ಸಬ್ಮಿಟ್ ಮಾಡಿ, ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ನು ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇದು ಕಂಪ್ಲೀಟ್ ಆದಮೇಲೆ ನಿಮ್ಮ ಒಂದು ಪೇಮೆಂಟ್ ಏನಿರುತ್ತೆ ನೋಡಿ, ಸೊ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಏನು ಪೇಮೆಂಟ್ ಬರುತ್ತೆ ಅದು ಇವಾಗ ಹೋಲ್ಡ್ ಇತ್ತು, ಇವಾಗ ಅನ್ಹೋಲ್ಡ್ ಆಗಿಬಿಡುತ್ತೆ. ಸೊ ಇವಾಗ ಡೈರೆಕ್ಟ್ಲಿ ನಿಮ್ಮ ಅಕೌಂಟಲ್ಲಿ ಬರುತ್ತೆ. ಇವಾಗ ಈ ಪಿನ್ ಹೇಗೆ ಹಾಕೋದು ಮತ್ತು ಇದರಲ್ಲಿ ಏನಿರುತ್ತೆ ಅಂತ ನೋಡ್ಕೊಂಡಿದ್ದಾಯಿತು. ಇವಾಗ ಕೆಲವೊಬ್ಬರಿಗೆ ಡೌಟ್ಸ್ ಏನಿರುತ್ತೆ ಅಂದರೆ, ಸೊ ಈ ಗೂಗಲ್ ಆ್ಯಡ್ಸನ್ಸ್ ಅಕೌಂಟಲ್ಲಿ ನಾವು ನಮ್ಮದೇ ಅಕೌಂಟ್ ಕೊಡಬೇಕಾ, ಏನು ನಮ್ಮ ಪೇರೆಂಟ್ಸ್ ಅಕೌಂಟ್ ಕೊಟ್ಟರೆ ನಡೀತಾ ಅಂತ ಒಂದು ಕೆಲವೊಂದು ಡೌಟ್ಸ್ ಇರುತ್ತೆ. ಸೊ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ನಿಮ್ಮ ಹೆಸರಲ್ಲಿ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ನ ನೀವು ಇವಾಗ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಸೊ ನಿಮ್ಮ ಪೇರೆಂಟ್ಸ್ ಅಕೌಂಟ್ನ ಇದರಲ್ಲಿ ಆ್ಯಡ್ ಮಾಡ್ಬೋದು. ಅವರ ಅಕೌಂಟ್ನ ನೀವು ಆ್ಯಡ್ ಮಾಡಿದ್ರೆ ನಡೆಯುತ್ತೆ. ಆದರೆ ನೀವು ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ ಏನಿರುತ್ತೆ ನೋಡಿ, ಅದು ಕ್ರಿಯೇಟ್ ಮಾಡಿದ್ಮೇಲೆ, ನಿಮ್ಮ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ಮೇಲೆ ನೀವು ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಸಬ್ಮಿಟ್ ಮಾಡಿದ್ರೆ ಅದು ರಿಜೆಕ್ಟ್ ಆಗಿಬಿಡುತ್ತೆ. ನಿಮ್ಮ ಹೆಸರಲ್ಲೇ ಗೂಗಲ್ ಆ್ಯಡ್ಸನ್ಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿದಾರಾ ಅಂದರೆ, ಸೊ ನಿಮ್ಮ ಹೆಸರಲ್ಲೇ ಏನಿದೆ ನೋಡಿ ನಿಮ್ಮ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ, ಅದನ್ನೇ ಸಬ್ಮಿಟ್ ಮಾಡಬೇಕು. ಸೊ ಸಬ್ಮಿಟ್ ಮಾಡಿದ್ಮೇಲೆ ಐಡೆಂಟಿ ವೆರಿಫಿಕೇಷನ್ ಬರುತ್ತೆ. ಸೊ ಐಡೆಂಟಿ ವೆರಿಫಿಕೇಷನ್ ಆದಮೇಲೆ ನಿಮಗೆ ಇದು ಗೂಗಲ್ ಆ್ಯಡ್ಸನ್ಸ್ ಅಡ್ರೆಸ್ ವೆರಿಫಿಕೇಷನ್ ಪಿನ್ ಬರುತ್ತೆ. ಸೊ ಇವಾಗ ಇದು ಬರಲು ಎಷ್ಟು ಟೈಮ್ ಆಗುತ್ತೆ ಅಂದರೆ, ಒಂದು 2 ವಾರ ಇಲ್ಲಿಗಂದರೆ 3 ವಾರ ಆಗ್ಬೋದು ಇದು ನಿಮ್ಮ ಅಡ್ರೆಸ್ಗೆ ಬಂದು ತಲುಪಬೇಕಂದ್ರೆ. ನಂದು ಇವಾಗ 15 ದಿವಸದಲ್ಲಿ ಇದು ನನ್ನ ಮನೆಗೆ ಬಂದಿದೆ. ಸೊ ಇದೊಂದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಪಡ್ಕೋಬೇಕಾದ್ರೆ ನಾನು 2 ವರ್ಷ ಕಷ್ಟಪಟ್ಟಿದ್ದೀನಿ. ಸೊ ಇವಾಗ ಬಂದು ನನ್ನ ಕೈಯಲ್ಲಿ ಇದು ಗೂಗಲ್ ಆ್ಯಡ್ಸನ್ಸ್ ಪಿನ್ನು ನನ್ನ ಕೈಯಲ್ಲಿದೆ. ಸೊ ಇದು ಎಲ್ಲ ಅಚೀವ್ ಮಾಡೋಕ್ಕೆ ಎಲ್ಲ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟಿಂದನೇ ಎಲ್ಲ ಸಾಧ್ಯ ಆಗಿದ್ದು. ಎಲ್ಲರಿಗೂ ಒಂದು ಸಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೈ ಆಲ್ ಯೂಟ್ಯೂಬ್ ಫ್ಯಾಮಿಲಿಗೆ. ಸೊ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಬಯಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಒಂದು ಶೇರ್ ಮಾಡಿ. ಸೊ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.